ಗಾಲಿ ಕ್ರಿಕೆಟ್ನಿಂದ ಇಂಟರ್ನ್ಯಾಷನಲ್ ಟೂರ್ನಿಯವರೆಗೆ ದೇಶೀಯ ಕ್ರೀಡಾಕೂಟಗಳಿಂದ ಒಲಿಂಪಿಕ್ನವರೆಗೆ ಸಚಿನ್, ಕೊಹ್ಲಿ, ಧೋನಿಯಿಂದ ರೊನಾಲ್ಡೋ, ಮೆಸ್ಸಿ, ಜೋಕೋವಿಚ್ ವರೆಗೆ ಕ್ರೀಡಾ ಲೋಕದ ಕಂಪ್ಲೀಟ್ ರೌಂಡ್ ಅಪ್ ತುಣುಕು ಸುದ್ದಿಗಳ ಕಣಜ ಸ್ಪೋರ್ಟ್ಸ್ ಬಾಯ್ಗೆ ಸ್ವಾಗತ. ನಾನು ಸಂಗೀತ ರಂಗನಾಥ್. ಆರ್ಸಿಬಿ ಸ್ಟಾರ್ ಯಶ್ ದಯಾಳ್ ಇವತ್ತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪವನ್ನು ಎದುರಿಸುತ್ತಿದ್ದಾರೆ. ದಯಾಳ್ ವಿರುದ್ಧ ಆರೋಪಗಳನ್ನ ಮಾಡಿರುವ ಯುವತಿ ಇದೀಗ ದಯಾಳ್ ಮಾಡಿರುವ ವಿಡಿಯೋ ಕರೆಗಳ ಸ್ಕ್ರೀನ್ ಶಾಟ್ಗಳನ್ನು ಮತ್ತು ಹಳೆಯ ಚಾಟ್ಗಳನ್ನು ಕೂಡ ಹಂಚಿಕೊಂಡಿದ್ದಾಳೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಯಶ್ ದಯಾಳ್ ಅವರ ಗೆಳತಿ ಎನ್ನಲಾದ ಯುವತಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಈ ಫೋಟೋಗಳು 2022ರದ್ದಾಗಿದ್ದು ಆಗ ಯಶ್ ಗುಜರಾತ್ ಟೈಟನ್ಸ್ ನಲ್ಲಿದ್ರು. ನಾನು ನಿನ್ನನ್ನ ಬಿಟ್ಟು ಹೋಗಲು ನಿಜವಾಗಿಯೂ ಪ್ರಯತ್ನಿಸಿದೆ. ಎಲ್ಲವನ್ನೂ ಮರೆಯಲು ಸಾಧ್ಯವಿಲ್ಲ. ನಾನು ನಿಮ್ಮನ್ನು ಬಿಟ್ಟು ಎಲ್ಲವನ್ನ ದೇವರಿಗೆ ಬಿಡಲು ಪ್ರಯತ್ನಿಸಿದೆ. ನೀನು ನನ್ನಂತಹ ಹುಡುಗಿಯರನ್ನ ಮೋಸಗೊಳಿಸುತ್ತಿರುವ ರೀತಿ ಬಹುಶಃ ಎಲ್ಲರಿಗೂ ಕಣ್ಣು ತೆರೆಸುವ ಅನುಭವ ಆಗಬಹುದು. ನಿಮ್ಮ ಕುಟುಂಬವು ನಿಮಗೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ಕಲಿಸುತ್ತದೆ ಎಂದು ಭಾವಿಸುತ್ತೇನೆ. ಇದು ನಿಮ್ಮ ಯಶಸ್ಸಲ್ಲ. ನಿಜವಾದ ಯಶಸ್ಸಂದ್ರೆ ಸಂಬಂಧಗಳಲ್ಲಿ ಸ್ಪಷ್ಟತೆ, ಪ್ರಾಮಾಣಿಕತೆ ಮತ್ತು ಶುದ್ಧತೆ. ಹುಡುಗಿಯರ ಕಡೆಗೆ ಬಳಸಿ ಎಸೆಯುವ ಮನೋಭಾವ ಯಶಸ್ಸಲ್ಲ. ನಾನು ಬಹಳಷ್ಟು ಹೇಳ್ಬೋದಿತ್ತು. ನಾನು ಕರ್ಮವನ್ನ ನಂಬ್ತೇನೆ ಅಂತ ಬರೆದುಕೊಂಡಿದ್ದಾರೆ. ಭಾರತದ ಕ್ರಿಕೆಟಿಗ ಮೊಹಮ್ಮದ್ ಶಮಿ ತನ್ನಿಂದ ದೂರವಾಗಿರುವ ಪತ್ನಿಗೆ ತಿಂಗಳಿಗೆ 4 ಲಕ್ಷ ಜೀವನಾಂಶ ಕೊಡುವಂತೆ ಕೋಲ್ಕತ್ತಾ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಟೀಮ್ ನ್ಯಾಯಮೂರ್ತಿ ಅಜಯ್ ಕುಮಾರ್ ಮುಖರ್ಜಿ ಅವರಿದ್ದ ಪೀಠ ಈ ತೀರ್ಪನ್ನ ನೀಡಿದ್ದು ಜಹಾನ್ ಅವರ ಮೇಲ್ಮನವಿಗೆ ಸ್ಪಂದನೆಯನ್ನ ನೀಡಿದೆ. ಹಸೀನ್ ಜಹಾನ್ ತಮ್ಮ ವೈಯಕ್ತಿಕ ಖರ್ಚುಗಳಿಗೆ 1.5 ಲಕ್ಷ ಮತ್ತು ಮಗಳ ಆರೈಕೆ, ಶಿಕ್ಷಣ, ಇತರೆ ವೆಚ್ಚಗಳಿಗೆ 2.5 ಲಕ್ಷ ಅಗತ್ಯವಿದೆ ಎಂದು ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಶಮಿ ಅವರು 2021ರ ಹಣಕಾಸು ವರ್ಷದ ಆದಾಯ ತೆರಿಗೆ ದಾಖಲೆ ಪ್ರಕಾರ ವರ್ಷಕ್ಕೆ 7.19 ಕೋಟಿ ಆದಾಯವನ್ನ ಹೊಂದಿದ್ರು. ಅಂದ್ರೆ ಮಾಸಿಕವಾಗಿ ಅವರು ಸುಮಾರು 60 ಲಕ್ಷ. 2018ರಲ್ಲಿ ಅಲಿಪುರ್ ನ್ಯಾಯಾಲಯ ಶಮಿಗೆ ಪತ್ನಿಗೆ 50,000 ಮತ್ತು ಮಗಳಿಗೆ 80,000 ಪಾವತಿಸಲು ಆದೇಶಿಸಿತು. ಈ ತೀರ್ಪು ವಿರೋಧಿಸಿ ಜಹಾನ್ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು. ಹೈಕೋರ್ಟ್ ಈಗ ಹೊಸ ತೀರ್ಪನ್ನ ನೀಡಿದ್ದು ಜಹಾನ್ ಪರವಾಗಿ ತೀರ್ಪು ಬಂದಿದೆ. ಏಷ್ಯಾ ಕಪ್ 2025 ಟೂರ್ನಿಗೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ. ಸೆಪ್ಟೆಂಬರ್ 5ರಿಂದ 25ರವರೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಟೂರ್ನಿ ನಡೆಯಲಿದೆ. ಸ್ಪರ್ಧೆ ಹೈಲೈಟ್ ಆಗಿರುವಂತಹ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಬಹುನಿರೀಕ್ಷಿತ ಪಂದ್ಯ ಸೆಪ್ಟೆಂಬರ್ 7ರಂದು ನಡೆಯಲಿದೆ. ಟೂರ್ನಿ 17 ದಿನಗಳ ಕಾಲ ನಡೆಯಲಿದ್ದು ಗುಂಪು ಹಂತ ಮತ್ತು ಸೂಪರ್ ಫೋರ್ಸ್ ವಿಧಾನದಲ್ಲಿ ಪಂದ್ಯಗಳು ಜರುಗಲಿವೆ. ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು UAE ತಂಡಗಳು ಈ ಬಾರಿಯ ಟೂರ್ನಿಯಲ್ಲಿ ಪಾಲ್ಗೊಳ್ಳಲಿವೆ. ಸಮಾರಂಭದ ಅಂತಿಮ ದಿನಾಂಕ ಅಂದ್ರೆ ಸೆಪ್ಟೆಂಬರ್ 21ರಂದು ಫೈನಲ್ ಪಂದ್ಯ ನಡೆಯಲಿದೆ. ಇತ್ತೀಚೆಗಿನ ಪಹಲ್ಗಾಮ್ ಘಟನೆಯ ಹಿನ್ನೆಲೆಯಲ್ಲಿ ಭಾರತ ಪಾಕಿಸ್ತಾನ ಸಂಬಂಧಗಳಲ್ಲಿ ಉದ್ವಿಗ್ನತೆ ಹೆಚ್ಚಾಗಿತ್ತು. ಕ್ರಿಕೆಟ್ ಪಂದ್ಯ ನಡೆಯಬಹುದೇ ಎಂಬ ಅನುಮಾನಗಳಿಗೆ ಕಾರಣವಾಗಿತ್ತು. ಆದರೆ ಇದೀಗ ಎಲ್ಲ ಗೊಂದಲಗಳಿಗೆ ತೆರೆ ಬಿದ್ದಿದ್ದು ಎರಡೂ ದೇಶಗಳು ಬಹುರಾಷ್ಟ್ರೀಯ ಟೂರ್ನಿಯಲ್ಲಿ ಭಾಗವಹಿಸಲು ಒಪ್ಪಿಗೆ ಸೂಚಿಸುವುದು ಸಂತಸದ ವಿಚಾರವಾಗಿದೆ. ಜುಲೈ 5ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆಯಲಿರುವ ನೀರಜ್ ಚೋಪ್ರಾ ಕ್ಲಾಸಿಕ್ ಅಂತಾರಾಷ್ಟ್ರೀಯ ಜಾವ್ಲಿನ್ ಥ್ರೋ ಸ್ಪರ್ಧೆ ಎದುರು ನೋಡಿದಂತಹ ಮಹತ್ವದ ಘಟ್ಟವೊಂದರಲ್ಲಿ ಮಾಜಿ ವಿಶ್ವ ಚಾಂಪಿಯನ್ ಆಂಡರ್ಸನ್ ಪೀಟರ್ಸ್ ಗಾಯದ ಕಾರಣದಿಂದ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಪೀಟರ್ಸ್ ಅವರ ಬದಲಿಗೆ ಪೋಲೆಂಡ್ನ ಸಿಪ್ರಿಯನ್ ಮ್ರಿಜ್ಗಲ್ಡ್ ಅವರನ್ನ ಆಯೋಜಕರಾದ ಇಂಡಿಯನ್ ಗ್ರ್ಯಾಂಡ್ ಪ್ರಿ ನಿಯೋಜಿಸಿದ್ದಾರೆ. ಇದು ಭಾರತದಲ್ಲಿ ಆಯೋಜನೆಯಾಗುತ್ತಿರುವ ಮೊದಲ ಅಂತಾರಾಷ್ಟ್ರೀಯ ಜಾವ್ಲಿನ್ ಥ್ರೋ ಇವೆಂಟ್. ಹೀಗಾಗಿ ಪೀಟರ್ಸ್ ಹಾಜರಾತಿಗೆ ದೊಡ್ಡ ನಿರೀಕ್ಷೆ ಇತ್ತು. ಈಗಾಗಲೇ ಭಾರತದ ಕಿಶೋರ್ ಝೆನಾ ಪಾದದ ಗಾಯದಿಂದಾಗಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದು ಒಂದು ದಿನದ ನಂತರ ಪೀಟರ್ಸ್ಗೆ ಕೂಡ ಬಹುನಿರೀಕ್ಷಿತ ಇವೆಂಟ್ನಿಂದ ಹೊರಗುಳಿದಿದ್ದಾರೆ. ಫ್ರಾನ್ಸ್ನಲ್ಲಿ ಅವರು ಭಾಗವಹಿಸಿದ್ದ ಕೊನೆಯ ಸ್ಪರ್ಧೆಯ ವೇಳೆ ಗಾಯಗೊಂಡಿದ್ದ ಪೀಟರ್ಸ್ ಇನ್ನೂ ಪೂರ್ಣ ಚೇತರಿಕೆಯನ್ನ ಹೊಂದಿಲ್ಲ. ಪರಿಣಾಮವಾಗಿ ವೈದ್ಯರ ಸಲಹೆ ಮೇರೆಗೆ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಣ 5 ಪಂದ್ಯಗಳ ಟೆಸ್ಟ್ ಸರಣಿಯ 2ನೇ ಹಣಾಹಣಿ ಇಂದು ಎಜ್ಬಾಸ್ಟನ್ ಸ್ಟೇಡಿಯಂನಲ್ಲಿ ಆರಂಭವಾಗಲಿದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಟೀಂ ಇಂಡಿಯಾವನ್ನ 5 ವಿಕೆಟ್ಗಳಿಂದ ಸೋಲಿಸಿತ್ತು. ಆ ಮೂಲಕ ಇಂಗ್ಲೆಂಡ್ ಈ ಟೆಸ್ಟ್ ಸರಣಿಯಲ್ಲಿ 1-0 ಮುನ್ನಡೆಯನ್ನ ಪಡೆದಿದೆ. ಇಂಗ್ಲೆಂಡ್ ವಿರುದ್ಧದ 2ನೇ ಟೆಸ್ಟ್ ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಿ 3 ಬದಲಾವಣೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಪ್ರಸ್ತುತ ಮಾಹಿತಿಯ ಪ್ರಕಾರ ಯುವ ದಾಂಡಿಗ ಸಾಯಿ ಸುದರ್ಶನ್ ಆಡುವ ಬಳಗದಿಂದ ಹೊರಬೀಳಲಿದ್ದಾರೆ. ಅವರ ಬದಲಿಗೆ ವಾಷಿಂಗ್ಟನ್ ಸುಂದರ್ಗೆ ಚಾನ್ಸ್ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿದುಬಂದಿದೆ. ಹಾಗೆಯೇ ಹೆಡಿಂಗ್ಲೆ ಟೆಸ್ಟ್ ಪಂದ್ಯದಲ್ಲಿ ನೀರಸ ಪ್ರದರ್ಶನ ನೀಡಿದ ಶಾರ್ದುಲ್ ಠಾಕೂರ್ ಅವರು ಸಹ ಪ್ಲೇಯಿಂಗ್ 11ನಿಂದ ಹೊರಬೀಳಿದ್ದಾರೆ.
ಬದಲಿಗೆ ಯುವ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿಯನ್ನ ಕಣಕ್ಕಿಳಿಸಲು ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ನಿರ್ಧರಿಸಿದೆ. ಇದಾಗಿತ್ತು ಇವತ್ತಿನ ಟಾಪ್ ಸ್ಪೋರ್ಟ್ಸ್ ಪೈ. ಇಂಥದ್ದೇ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ. ಇದು ನಿಮ್ಮ ಧ್ವನಿ.